ಬಡವರಳ್ಳಿ ಪಡ್ಡೆಗಳು ನಾವು, ಬಡವರಳ್ಳಿ ಪಡ್ಡೆಗಳು ನಾವು. ಮಗ ಒಂದೇ ದಿವಸದಲ್ಲಿ ಇಂಗ್ಲಿಷ್ ಕಲ್ತ್ಕೊಂಡ್ಬಿಟ್ಟೆ ಕಣ. ಹೌದೇನೋ? ಹಂಗಂದ್ರೆ ಎ ಫಾರ್ ಆಪಲ್. ಕಣ ಕರಡಿ. ಸರಿ, ಬಿ ಫಾರ್ ಬಿಗ್ ಆಪಲ್. ಸಿ ಫಾರ್ ಚಿಕ್ಕ ಆಪಲ್. ಡಿ ಫಾರ್ ಡಬಲ್ ಆಪಲ್. ಇ ಫಾರ್ ಇನ್ನೊಂದು ಆಪಲ್. ಎಫ್ ಫಾರ್ ಗೊತ್ತೇನಾ? ನಮ್ ತಾಯಣೆ ಗೊತ್ತಿಲ್ಲಪ್ಪ. ಎಫ್ ಫಾರ್ ಫುಲ್ ಆಪಲ್. ಇಂಗ್ಲಿಷ್ ಅವ್ರು ನಮ್ ದೇಶನ ಹಾಳು ಮಾಡಿದ್ರು, ನೀನ್ ಅವ್ರ ಭಾಷೆ ಹಾಳು ಮಾಡ್ತಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ನೀನ್ ಸುಮ್ಮನೆ ಬಿಡ್ತಾ ಇನ್ ಕಣ. ಬೇಟೆ ಉಧರ್ ದೇಕೋ. ಆಂಟಿ ಎಲ್ಗೆ ಹೋಗ್ತಾ ಇದ್ದೀರಾ? ಅಕ್ಕ ಬಾವ ಏನಾದ್ರು ನೀನ್ ನೋಡ್ಬಿಟ್ಟು ಸ್ಕೂಲ್ಗೆ ಹೋಗು ಅಂದ್ರ? ರಾಗಿ ಹಿಟ್ಟಲ್ಲಿ ಇಡ್ಲಿ ಮಾಡಕ್ ಹೋಗಿ ಗೌಡ್ರ ಹತ್ರ ಬೈಸ್ಕೊಂಡ್ರ? ಇವಾಗ ಸರಿಯಾಗಿ ಅರ್ಥ ಆಗಂಗ್ ಹೇಳಿದ್ರೆ ಸಹಾಯ ಮಾಡ್ತೀವಿ, ಇಲ್ಲ ಹೆಂಗಾರ ಹೋಗಿ ಸಾಯಿ ಅಂತ ಹೇಳ್ತೀವಿ. ಗೌಡ್ರು ಕಾಣಿಸ್ತಿಲ್ಲ. ಕರೆಂಟ್ ಬರೋರು ಕಾಯ್ಬೇಕಾಗಿತ್ತು. ಕತ್ಲಲ್ಲಿ ಅವ್ರು ಕಾಣ್ಸಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ. ಏನು? ಮೀಸೆ ತಲೆ ಕೂದಲಿಗೆ ವೈಟ್ ಬಣ್ಣ ಹೊಡೆದು ಬಿಡೋಣ, ಅವರೇ ಕತ್ಲಲ್ಲಿ ನೆಗೆಟಿವ್ ಫೋಟೋ ತರ ಕಾಣಿಸ್ತಾರೆ. 3 ದಿವಸದಿಂದ ಕಾಣಿಸ್ತಿಲ್ಲ ಕಣ್ರ. ಹಾಗಾದ್ರೆ ಕಣ್ಣ ಮುಚ್ಚಲೆ ಆಡ್ಬೇಕಾದ್ರೆ ಮಂಚದ ಕೆಳಗಡೆ ಜಾರ್ಕೊಂಡು ಹೋದ ಗೌಡ್ರು ಮತ್ತೆ ಆಚೆಗೆ ಬರ್ಲಿಲ್ವಾ? ನಾವ್ ಕಣ್ಣ ಮುಚ್ಚಲೆ ಆಡಿದ್ ನಿಜ, ಆಮೇಲೆ ಅವ್ರ ಆಚೆಗ್ ಬಂದ್ರು, ಆಗ್ಲಿಂದ ಕಾಣಿಸ್ತಿಲ್ಲ ಕಣ್ರ. ಒಂದ್ ಕೆಲ್ಸ ಮಾಡೋಣ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡೋಣ. ಕಂಡಿಡ್ದು ಬಿಡ್ತಾರೆ ಅಂತ ಭಯ ಕಣ. ಗಂಡನ ಮೇಲೆ ಪ್ರೀತಿ ಇರ್ಲಿಲ್ಲ ಅಂದ್ರೆ ಹಿಂಗ ಹತ್ಕೊಂಡು ಓಡಾಡ್ತಿದ್ನೇನೋ. ಕೆನಗೊಂದ್ ಕೊಡ ಅವನ್ಗೆ. ಬೇಕಿತ್ತಾ? ಬೋರ ಬೇರೆ ಅಜ್ಜನ್ ಮನೆಗೆ ಹೋಗವ್ನೆ. ಗೌಡ್ರು ಯಾರು ನೆಂಟ್ರ ಮನೆಗೆ ಹೋಗಿದಾರ ಅಂತ ವಿಚಾರಿಸ್ಬೇಕಾಗಿತ್ತು. ನೆಂಟ್ರ ಮನೆಗೆಲ್ಲ ಫೋನ್ ಮಾಡಿದೆ, ಅಲ್ಲೆಲ್ಲೂ ಹೋಗಿಲ್ವಂತೆ. ಇವ್ರ ಫೋನ್ ಬೇರೆ ಸಿಗ್ತಿಲ್ಲ ಕಣ್ರು. ಹಾಗಾದ್ರೆ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ಗೆ ಕೊಡೋಣ. ಸೆರಗ್ ಗಂಟಲ್ಲಿ ಅಮೌಂಟ್ ಅನ್ನ ಇಟ್ಟಿದ್ದೀರಾ? ₹1.50 ಐತೆ. ವಾ 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 ವಾ, ಬೇಕಾದಷ್ಟಾಯ್ತು, ಇಡೀ ಡಿಪಾರ್ಟ್ಮೆಂಟ್ಗೆ ಹಂಚ್ಬೋದು. ನಡಿಯಾ ಇನ್ನೊಂದು ಬಿಟ್ಟು ಸೇವೆ ಮಾಡೋಣ. ಎಲ್ಲಾರು ಟಿವಿ ಕದ್ರೆ ನೀನ್ ಯಾಕೋ ಗ್ಯಾರಂಟಿ ಕಾರ್ಡ್ ಕದಿಯಕ್ ಹೋದೆ? ಟಿವಿನ ಮೊನ್ನೆನೇ ಕದ್ದಿದ್ದೆ ಸರ್. ನನ್ನ ಹೆಂಡ್ರು ಟಿವಿ ಗ್ಯಾರಂಟಿ ಕಾರ್ಡ್ ತೊಂಬ ಅಂತ ಹೇಳಿದಳು. ಟಿವಿ ಕದಿವಾಗ ಸಿಕ್ಕಾಕೊಳ್ಳ ಸರ್, ಗ್ಯಾರಂಟಿ ಕಾರ್ಡ್ ಕದಿಬೇಕಾದ್ರೆ ಸಿಕ್ಕಾಕೊಂಡೆ. ಸರಿ, ನೀನ್ ಯಾವುದೇ ಕಳ್ತನ ಮಾಡಿದ್ರು ಬರೀ 2 ನಿಮಿಷದಲ್ಲಿ ಮಾಡ್ತೀಯಂತಲ್ಲೋ, ಅದು ಹೆಂಗೋ? ಈ ರನ್ನಿಂಗ್ ರೇಸಲ್ಲಿ ಫಾಸ್ಟಾಗಿ ಓಡೋಕ್ಕೆ ಒಂದು ಇಂಜೆಕ್ಷನ್ ತಗೋತಾರಲ್ಲ ಸರ್, ಆ ಇಂಜೆಕ್ಷನ್ ನಾನು ತಗೊಳ್ಳೋದು. ಸ್ಟೆರಾಯ್ಡ್ ನಿನ್ನವರೆಗೂ ಬಂದ್ಬಿಟ್ಟಿದ್ಯೇನೋ? ಹಾಂ ಸರ್. ಪೊಲೀಸಪ್ಪ, ಪೊಲೀಸಪ್ಪ, ನೀನ್ ಪೊಲೀಸೇ ಅಲ್ಲಪ್ಪ. ಅಂದ್ರೆ ಕಾಕಿ ಹಾಕೊಂಡಿರೋ ಕಾಳ ಭೈರವ. ನನ್ ಗಂಡನ್ನ ನೀವೇ ಕಾಪಾಡ್ಬೇಕಪ್ಪ. ಇದು ಹಾಸ್ಪಿಟ್ಲ್ ಅಲ್ಲಮ್ಮ, ಪೊಲೀಸ್ ಸ್ಟೇಷನ್. ನನಗ್ ಗೊತ್ತು, ನನ್ ಗಂಡನ್ಗೆ ಏನ್ ಕಾಯಿಲೆನೂ ಇಲ್ಲ, ಅವನು ಕಳೆದೋಗ್ಬಿಟ್ಟಿದ್ದಾನೆ. ಅಂದ್ರೆ ಅವರು ಕಳೆದೋಗ್ಬಿಟ್ಟಿದ್ದಾರೆ. ಲೈ ನಮ್ ಬಾವುನೇನಾದ್ರು ಕದ್ದಿದ್ಯಾನಾ? ಮನುಷ್ಯರು ನಯಾ ಪೈಸೆಗೂ ಬೆಲೆ ಇಲ್ಲ ಗುರು. ಕಿಡ್ನಾಪ್ ಮಾಡಿ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ ಅಂತೀನಿ. ಸುಮ್ಮನೆ ನಿಂತ್ಕೋ. ಸರಿ, ಅದೇನು ಸ್ವಲ್ಪ ಡೀಟೇಲ್ ಆಗಿ ಹೇಳಮ್ಮ. ನಮ್ಮ ಯಜಮಾನ್ರು 3 ದಿನದಿಂದ ಕಾಣಿಸ್ತಿಲ್ಲ. ಏನಾದ್ರೂ ಗುರ್ತು ಹೇಳಮ್ಮ. ಮೂಗ್ ಕೆಳಗಡೆ ಇಷ್ಟು ದಪ್ಪ ಮೀಸೆ ಇದೆ. ಎಲ್ಲಾರು ಮೂಗಿನ ಕೆಳಗಡೆ ಮೀಸೆ ಇಟ್ಕೊಂತಾರೆ, ಯಾರಾದ್ರೂ ಬಾಯಿ ಕೆಳಗಡೆ ಇಟ್ಕೊಂಡ್ರೆ ಕಂಡುಹಿಡಿಬಹುದು. ಹಲೋ, ಬಾಯಿ ಕೆಳಗಡೆ ಇದ್ರೆ ಅದಕ್ಕೆ ಗಡ್ಡ ಅಂತಾರೆ. ಅರೆ ಕ್ಯಾರೆ ಕಾಳಪ್ಪ, ನಮ್ಮೂರ್ ಗೌಡ್ರು ಗೊತ್ತಿಲ್ವಾ ನಿಮ್ಗೆ? ನನಗ್ ಗೊತ್ತೋ, ಆದ್ರೆ ಬೇರೆ ಸ್ಟೇಷನ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದು ಬೇಡವಾ? ನಿನ್ನ ಹತ್ರ ಫೋಟೋ ಏನಾದ್ರು ಇದೆಯೇನಮ್ಮ? ಅವ್ರ ಫೋಟೋನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಹೃದಯದಿಂದ ಕಾಪಿ ತೆಗಿಯಕ್ಕಾಗುತ್ತಾ? ಇಲ್ಲ. ಮತ್ತೆ ಮನೆಯಿಂದ ತಂದ್ಕೊಡು. ವಿಷಯನ 1.5 ಪೇಜ್ಗಿನ್ನ ಜಾಸ್ತಿ ಆಗದೆ ಕಂಪ್ಲೇಂಟ್ ರೂಪದಲ್ಲಿ ಕಂಪ್ಲೀಟ್ ಆಗಿ ಬರ್ದ್ಕೊಡು. ನಾನು ಕೂತ್ಕೊಂಡು ಹೇಳ್ತೀನಿ, ನೀವು ನಿಂತ್ಕೊಂಡು ಬರ್ಕೊಳ್ಳಿ. ಗೌಡ್ರು ಏನಾದ್ರು ಸೈಡಲ್ಲಿ ಟ್ರ್ಯಾಕ್ ಮೇಂಟೈನ್ ಮಾಡ್ತಾ ಇದ್ರಾ? ಅಂದ್ರೆ ನೀವ್ ಹೇಳ್ರಲ್ಲೇ. ಅದು ಅಂದ್ರೆ ಗೌಡ್ರಿಗೆ ಏನಾರು ಸೆಟಪ್ಪು ಸ್ಟೆಪ್ನಿ ಆ ಥರದ್ದು ಏನಾರು ಇದೆಯಾ ಅಂತ. ಶಾಂತಂ ಪಾಪಂ, ಶಾಂತಂ ಪಾಪಂ.
ನಮ್ಮ ಗೌಡ್ರು ಹಸ ಆಗ್ಲಿ ಎಣ್ಣಾಯಿ ಆಗ್ಲಿ ಬೆಕ್ಕಾಗ್ಲಿ ಅದನ್ನೇ ಕಣ್ಣೆತ್ ನೋಡಕ್ಕಿಲ್ಲ ಇನ್ ಎಣ್ಣೆಕ್ಲಿನ ಕಣ್ಣೆತ್ ನೋಡ್ತಾರ. ಕಾಳಪೋರೆ ಏನ ನಿನ್ನ ಹೆಂಡ್ತಿನೂ ಕಾಣಿಸ್ತಾ ಇಲ್ವನ? ನನ್ನ ಹೆಂಡತಿ ಕಾಣಿಸ್ಲಿಲ್ಲ ಅಂದ್ರೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿರ್ತಿದ್ದೆ, ಇಲ್ಯಾಕ್ ಬರ್ತಿದ್ದೆ? ಹಂಗೆಲ್ಲ ಕಾಳಪೋರೆ, ನಮ್ ರಾಗಿ ಮೆದೆಗೆ ಯಾರೋ ಬೆಂಕಿ ಹಚ್ಬಿಟ್ಟವ್ರೆ, ನಮ್ ಭತ್ತದ ಗದ್ದೆನೆಲ್ಲ ಹಾಳು ಮಾಡ್ಬಿಟ್ಟವ್ರೆ. ಅಯ್ಯಯ್ಯಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ. ಅಯ್ಯೋ ಹೋಗ್ಲಿ ಬಿಡಿ ಆಂಟಿ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಯಾಕೆ ಬೇಜಾರು ಮಾಡ್ಕೊಂತಿದ್ದೀರಾ? ಇದು ನಿನ್ ಚಿಕ್ಕ ವಿಷಯನೇನೋ? ನನ್ ಗಂಡ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ದಿನ ಹೊಸ್ಲು ದಾಟ್ಬಿಟ್ಟು ಹೋಗುವಾಗ ನನ್ ಕೆನ್ನಗಿಲ್ಲರು ಕಣೋ. ಲೋ ಬೇಟೆ, ಸಾಯಿರಾನ ನಾನು ಶಾದಿಗೆ ಆದ್ರೆ ಹೀಗೆ ಮಾಡೋದಲ್ವೇನಾ? ಅಯ್ಯಯ್ಯೋ ಅಯ್ಯಯ್ಯೋ. ತರಕಾರಿ ಕುಯ್ಯುವಾಗ ಬೆರಳು ಕಟ್ಟಾಗ್ಬಿಟ್ರೆ ಅದನ್ನ ತೆಗ್ದು ಬಾಯಲ್ಲಿ ಇಟ್ಕೊಂಡು ಊರಿಗಣ್ಣಲ್ಲೇ ನೋಡೋರು. ಅಯ್ಯಯ್ಯೋ ಈಗೇನ್ ಮಾಡ್ಲಿ? ಗೌಡ್ರು ಇರೋವಾಗ ಇಷ್ಟು ರೊಮ್ಯಾಂಟಿಕ್ ಆಗಿ ಬದುಕಿದ್ರಾ? ಅಷ್ಟೇ ಅಲ್ಲ, ಅಡಿಗೆ ಮಾಡುವಾಗ ಅಡಿಗೆ ಮನೇಲಿ ಹಿಂದೆಯಿಂದ ಬಂದು ಕಣ್ಣು ಮುಚ್ಚಿಡ್ಕೊಂಡ್ಬಿಡೋರು. ನಾನ್ ಕಿಲಾಡಿ ಅವ್ರೇನ್ ಕಂಡು ಹಿಡ್ದು ಬಿಡ್ತಿದ್ದೆ. ಈಗ ಯಾರನ್ನ ಕಂಡು ಹಿಡಿಲಿ ಅವರು ಅಂತ. ಬಾಬಾ ಬಿಟ್ರೆ ಇನ್ಯಾರು ಬಂದು ಹಿಂದ್ಗಡೆಯಿಂದ ಕಣ್ಮುಚ್ಚಾರೋ? ಒಂದ್ ವಾರ ಸಾರ್ನ ಬಿಸಿ ಮಾಡಾಕಿದ್ರು ಅಮೃತ ಅಂತ ತಿನ್ನರು. ಊಟ ಬಡಿಸುವಾಗ ಕೈ ಕೈ ಟಚ್ ಆದ್ರೆ ಕರೆಂಟ್ ಶಾಕ್ ಹೊಡಿತಿತ್ತು. ಈಗ ನಂಗೆ ಈ ರೀತಿ ಎಲ್ಲ ಆಗ್ಲೇ ಇಲ್ಲ. ಬೆಳಿಗ್ಗೆ ಎದ್ರೆ ನನ್ ಮುಖನೇ ನೋಡೋರು, ಮಲ್ಕೋತಾನು ನನ್ ಮುಖನೇ ನೋಡ್ತಾ ಮಲ್ಕೋತಿದ್ರು. ಲೈಂಜೋ, ಗೌಡ್ರು ಯಾಕೆ ಓಡೋದ್ರು ಅಂತ ಇವಾಗ ಗೊತ್ತಾಯ್ತು ಕಣ. ಯಾಕೋ ಬೇಟೆ? ದಿನ ಬೆಳಗ್ಗೆ ರಾತ್ರಿ ಒಂದೇ ಮುಖ ನೋಡಿ ನೋಡಿ ಬೇಜಾರಾಗಿ ಓಡಬಿಟ್ಟಾರೆ. ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ. ನಾನು ಇಷ್ಟೆಲ್ಲ ಅಳ್ತಾ ಇದ್ರಿ ಎಲ್ಲರೂ ಸುಮ್ಮನೆ ಇದ್ದೀರಲ್ರೋ? ಹಳೇದ್ ನೆನ್ಸ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಇಲ್ಲ. ಬೇರೆ ಯಾರನ್ನಾದ್ರೂ ಗೌಡ್ರನ್ನ ನೋಡಿ ಮದುವೆ ಆಗ್ಬಿಡು. ನನ್ನನ್ನು ಏನ್ ಅನ್ಕೊಂಡಿದ್ಯೋ ದರ್ಬೇಸಿ. ಒಳ್ಳೆ ಹೇಳಾದ್ರು ಹಿಂಗೆ ಬರ್ರ ಆಚೆ ಇರ್ತೀನಿ. ನಿನ್ ನಾಲ್ಗೆಗ್ ನಾಯಿ ಕಚ್ಚ. ನಿನ್ಗೆ 50 ವರ್ಷ ಆದ್ಮೇಲೆ ಮದ್ವೆ ಗುಡುಗಿ ಸಿಗ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಆ ಶಾಪ ಮಾತ್ರ ಹಾಕ್ಬೇಡಿ. ಸರಿ, ಈಗಲೇ ನಿನ್ ಮದ್ವೆ ಗುಡುಗಿ ಸಿಗ್ಲಿ. ಥ್ಯಾಂಕ್ ಯು. ಆದ್ರೆ ಅವಳಿಗೆ 50 ವರ್ಷ ಆಗಿರ್ಲಿ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.